ಬರಬೇಡ ಲಕ್ಷ್ಮಣ, ನನ್ನ ಶಿಷ್ಯನಾಗಿ ಪವಿತ್ರವಾದ ವಿಧೇಯನಾಗಿ ಶಿಷ್ಯನಾಗಿ ಹೋಗು ಅಂದಾಗ ಹೊರಗೆ ಬಂತಾನೆ. ಲಕ್ಷ್ಮಣ ಬಂದು ಸ್ವಸೂಚನೆ ಕೊಟ್ಕೊಂತಾನೆ, ಇಲ್ಲ ಅಣ್ಣನ ಮಾತನ್ನ ಶಿರಸ ಪಾಲಿಸ್ತೀನಿ, ನಾನು ನನ್ನಲ್ಲಿರೋ ಕ್ರೋಧ ಅಹಂಕಾರ ಎಲ್ಲ ಬಿಟ್ಟೋಗ್ಲಿ, ನಾನೊಬ್ಬ ಪರಿಶುದ್ಧನಾದ ಶಿಷ್ಯನಾಗಿ ಹೋಗಂತಾಗಲಿ ರಾವಣನ ಹತ್ರ ಅಂತ ಸ್ವಸೂಚನೆ ಕೊಟ್ಕೊಂಡು ಒಬ್ಬ ಶಿಷ್ಯನಾಗಿ ಹೋಗ್ತಾನೆ. ಎಲ್ಲ ರಾಜಕೀಯ ಸೂತ್ರಗಳನ್ನು ಆ ಒಂದು ಸಾಯುವ ಸ್ಥಿತಿಯಲ್ಲಿ ರಾವಣ ದಾರಿ ಎರಿತಾನೆ. ಈ ರೀತಿ ರಾಮ ನೋಡ್ರಿ, ಎಂತ ಎದುರಿಗಿರೋ ಶತ್ರುಗಳಲ್ಲೂ ಕೂಡ ಒಳ್ಳೆ ಗುಣ ಬಯಸ್ತಿದ್ದ. ರಾಮ ಸಂಹಾರ ಮಾಡಕ್ಕೆ ಮುಂದೆ ಹೋಗ್ತಾ ಇರಲಿಲ್ಲ. ಈ ಸ್ತೋತ್ರ ಪಠಣ ಜಾಸ್ತಿ ಆದಂಗಿಲ್ಲ. ಆಮೇಲೆ ಮನೆ ಮಂದಿಯಲ್ಲಿ ಏನಾದ್ರೂ ಜಾಸ್ತಿ ಕಷ್ಟಗಳಾದ್ರೆ, ಏನಾದ್ರೂ ಮಗಕ್ಕೆ ಸೀಟ್ ಸಿಗ್ಬೇಕು, ಮದ್ವೆ ಆಗ್ಬೇಕು, ಕೆಲಸ ಆಗ್ಬೇಕಂದ್ರೆ ನಿಮ್ಮ ಮನೆಯವರೆಲ್ಲರೂ ಸೇರಿ ಒಗ್ಗಟ್ಟಿನ ದೇವ್ರು ಇವರು ಅಲ್ಲಿ. ಅಂದ್ರೆ ಭಕ್ತಿ ಮುಖ, ಶಕ್ತಿ ಮುಖ, ಯುಕ್ತಿ ಮುಖ ಅಂತ ಇರ್ತಾರೆ. ಶಕ್ತಿವಂತೆ ಇರ್ತಾಳಲ್ಲ ಅಲ್ಲಿ ಸೀತಮ್ಮ ಇರ್ತಾಳೆ, ರಾಮ ಇರ್ತಾನೆ ಭಕ್ತಿ ಮುಖದ ದೇವರು. ಯುಕ್ತಿ ಮುಖದಲ್ಲಿ ಪಕ್ಕದಲ್ಲಿ ಕುಂತಿರ್ತಾರಲ್ಲ ಅವರಂತೂ ಎಲ್ಲಕ್ಕಿಂತ ದೊಡ್ಡವರು. ರಾಮ ಮನೋಜವ ಮಾರುತುಲ್ಯ ಜಿತೇಂದ್ರಿಯ ಬುದ್ಧಿಮತ್ತ ವರಿಷ್ಠ ಮಾತಾತ್ಮಜ ಮಾನರಿತ ಮುಖ್ಯಮಂತ ಅವರು ಕೂಡ ಎಲ್ಲರೂ ಓಡಾಡ್ತಿರ್ತಾರಂತೆ ನಮ್ಮ ಸುತ್ತಮುತ್ತ. ನಮಗೆಲ್ಲ ಕೂಡ ಅವರ ಆಶೀರ್ವಾದ ಎಲ್ಲ ಕೂಡ ಸಿಗುತ್ತಂತೆ. ದಿನದಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಹೇಳ್ತಾ ವಾರದಲ್ಲಿ ತುಂಬು ಭರವಸೆ ಬರುತ್ತೆ. ಮತ್ತೆ ತಿಂಗಳಲ್ಲಿ ನಿಶೇಷ ಒಂಬೆಳಕು ಖಂಡಿತ ಬರುತ್ತಂತೆ. ಆಮೇಲೆ ದಿನಗಳು ಕಳೆದಂಗೆಲ್ಲ 200 ದಿನಗಳಲ್ಲಿ ಸಮರಸ, ಸಂತಸ, ಸಮಾಧಾನ ಬರುತ್ತೆ. 300 ದಿನಗಳಲ್ಲಿ 1 ವರ್ಷ ನಾವು ಯಾವಾಗ ಪಠಿಸ್ತೀವೋ ನಿರಾತಂಕವಾಗಿ ನಿರಾಳವಾಗಿ ನನಗೆ ಈ ರಾಮ ರಕ್ಷಾ ಸ್ತೋತ್ರ ಇದೆ ಬಿಡು. ರಾಮ ರಕ್ಷಾ ಹೇಳ್ತಿದ್ದೀನಲ್ಲ, ನಾನು ಯಾರು ಕೆಟ್ಟದ್ದು ಬಯಸ್ತಾ ಇಲ್ಲಲ್ಲ, ನಮ್ಮ ಮನೇಲಿ ಅದು ಪಠಣ ಆಗ್ತಾ ಇದೆ, ಅದನ್ನ ಪ್ರಚಾರ ಮಾಡ್ತಿದ್ದೀನಿ, ಖಂಡಿತ ಕೂಡ ಅದು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಹೋಗ್ತೀವಂತೆ. ಆ ರೀತಿಯಾಗಿ ಈ ರಾಮ ಎಲ್ಲನೂ ಕೂಡ ಅಂಗಾಂಗಗಳ ಎಲ್ಲ ಭಾಗಗಳನ್ನು ಕೂಡ ರಕ್ಷಣೆ ಮಾಡ್ತಾನಂತೆ. ಶಕ್ತಿ ಮುಖದ ದೇವರು ನಮ್ಮನ್ನ ಸೀತಮ್ಮ ಮಾತೆ ನಮ್ಮನ್ನ ರಕ್ಷಿಸ್ತಾ ಇರ್ತಾಳಂತೆ. ಆ ರಾಮ ಸ್ತೋತ್ರ ಪಠಿಸ್ತಾರೆ. ಸೀತಮ್ಮನ ಗುಣಗಳು ಬಂದೋಗ್ತವೆ. ಲಕ್ಷ್ಮಣನೂ ಇರ್ತಾನೆ, ಭಕ್ತಿ ಮುಖದಾಗಿ ರಾಮ ಲಕ್ಷ್ಮಣರು ಇರ್ತಾರೆ. ಶಕ್ತಿ ಮುಖದ ದೇವರು ಅಲ್ಲಿ ಕುತ್ಕೊಂಡಿರುವಂತ ಎಷ್ಟು ವಿಧೇಯನಾಗಿ ಎಂತೆಂತ ಅಜಾನುಬಾಹ ಆಂಜನೇಯ ಸ್ವಾಮಿ ಅಂದ್ರೆ ಸಾಕ್ಷಾತ್ ಸರಸ್ವತಿ ದೇವಿಗೆ ವೀಣೆಯನ್ನು ಹೇಳ್ಕೊಟ್ಟಿದ್ನಂತೆ. ಕೆಲವು ವೀಣೆ ಸರಿಯಾಗಿ ಬರ್ತಾ ಇರಲಿಲ್ಲಂತೆ. ಸಾಕ್ಷಾತ್ ಅದ್ವಿತೀಯ ಸಂಗೀತಗಾರ, ಎಲ್ಲ ವಿದ್ಯೆಗಳು ಬರ್ತಾ ಹೋಗು, ಹನುಮಂತನ ಹತ್ರ ಕಲಿ ಹೋಗು ನೀನು ಕೇಳಿ ಹೋಗಂದಾಗ, ಹನುಮಂತ ನನಗೆ ಹೇಳ್ಕೊಡಪ್ಪ ಅಂತೇಳಿ ವಿದ್ಯಾದೇವತೆ ಅಧಿದೇವತೆ ನಾವು ಯಾರ ಹತ್ರ ಏನನ್ನ ಕಲಿಬೇಕು ಅಂದ್ರೆ ಎಷ್ಟು ದುರಹಂಕಾರ ತೋರಿಸ್ತೀವಲ್ವಾ, ಆ ಥರ ಬಿಟ್ಟು ಆ ತಾಯಿ ಜಗನ್ಮಾತೆ ಓದ್ಲಂತೆ, ನನಗೆ ಹೇಳ್ಕೊಡಪ್ಪ ಅಂತೇಳಿ ವೀಣೆಯ ಕೆಲವು ಚೆನ್ನಾಗಿ ಬರ್ತಿರ್ಲಿಲ್ಲಂತೆ. ಅಮ್ಮ ಸಾಕ್ಷಾತ್ ನಮ್ಮ ಆಂಜನೇಯ ಸ್ವಾಮಿ ಹೇಳ್ಕೊಟ್ರಂತ ಅಂತಹ ಏನ್ ಹೇಳ್ತಾರೆ ಅಂದ್ರೆ ಲಾಸ್ಟಿಗೆ ಒಂದು ಹೇಳ್ತೀನಿ, ಶರಣ್ಯ ಸರ್ವಸತ್ವಾನ್ ಅಂತ ಹೇಳ್ತೀವಿ. ಆಮೇಲೆ ಮನೋಜವಂ ಮಾರು ತತ್ತುಲ್ಯ ವೇಗಂ ಎನ್ನುತ್ತಾ ವಾಯುಯೋಗದಷ್ಟು ಚುರುಕು ಬುದ್ಧಿಯವನು ಇಂದ್ರಿಯ ನಿಗ್ರಹವನ್ನು ಸಾಧಿಸಿ ಅಪ್ರತಿಮ ಧೀಮಂತನಾದ ಶ್ರೀರಾಮ ದೂತ ಹನುಮಂತನನ್ನು ಸ್ಮರಿಸಿವಾಗಲೂ ಹನುಮಂತನ ಹಿರಿಮೆಗೆ ಮಳೆಯುವುದು. ಒಂದೇನಪ್ಪ ಅಂತಂದ್ರೆ, ನಮಗೆ ಬರುವಂತಹ ಕಷ್ಟಗಳಿಗೆ ನನ್ನರಿವೇ ನನಗೆ ಗುರುವಾಗುತ್ತೆ. ಅದು ಪಠಿಸ್ತಾ ಆಂಜನೇಯ ಸ್ವಾಮಿ ನಮ್ಮ ಬುದ್ಧಿಯನ್ನು ಸ್ವಚ್ಛ ಮಾಡ್ತಾನೆ. ನಮ್ಮ ಬುದ್ಧಿ ಸ್ವಚ್ಛ ಮಾಡಿದಾಗ ನಮ್ಮ ಕಷ್ಟ ಯಾಕೆ ಬಂತು ಅಂತ ಗುರುಜಿ ಹೇಳ್ತಾರೆ. ನಿಮ್ಮ ಕಷ್ಟಗಳು ಬಂದಾಗ ಬೇರೆಯವ್ರ ಅತ್ತೆ ಮೇಲೋ ಮಾವನ ಮೇಲೆ ಸೊಸೆ ಮೇಲೆ ಎಲ್ಲ ಕಡೆ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಕುತ್ಕೊಂಡು ಯಾಕೆ ಈ ಕಷ್ಟ ಆಯಿತು, ಯಾಕೆ ಅಪಜಯ ಆಯಿತು, ಯಾಕೆ ಫೇಲ್ ಆಯಿತು ಅಂತ ಯೋಚನೆ ಮಾಡಿದಾಗ ನಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಅಂತಹ ಸೊಲ್ಯೂಷನ್ ನಮ್ಮ ಬುದ್ಧಿಗೆ ಚುರುಕಾಗಿ ಕೊಡುವಂತನು ಆಂಜನೇಯ ಸ್ವಾಮಿ ಕೊಡ್ತಾನಂತೆ. ನಮ್ಮ ಬುದ್ಧಿ ಸ್ವಚ್ಛವಾಗಿದ್ದಾಗ, ಕೆಟ್ಟ ಕೆಲಸ ಮಾಡದೆ ಹೋದಾಗ, ಕೆಟ್ಟದ್ದೇನು ಮಾಡ್ದಂಥ ಬುದ್ಧಿ ಕೊಟ್ಟಾಗ ನಮ್ಮ ಜೀವನ ಕರೆಕ್ಟಾಗಿ ಚೆನ್ನಾಗಿರುತ್ತೆ ತಾನೆ. ಯಾವುದೇ ಭ್ರಷ್ಟಾಚಾರ ಆಗಿರ್ಬೋದು, ಎಂಥ ನಾವೆಲ್ಲ ನೋಡ್ತಾ ಇದ್ದೀವಲ್ಲ ಸಮಾಜದಲ್ಲಿ. ಇಂತಹ ಸಮಾಜದಲ್ಲಿ ನಡೆಯುವಂತಹ ಅಹಿತಕರ ಘಟನೆಗಳೇನಾಗುತ್ತೆ, ನಮ್ಮ ಬುದ್ಧಿಗೆ ಬೇಡಪ್ಪ ಇದೆಲ್ಲ ಮಾಡಬಾರ್ದು ಅಂತ ಭಾವನೆಗಳು ಬಂದುಬಿಟ್ರೆ ಯದ್ಭಾವ ತದ್ಭತೆಯಾಗಿ ಖಂಡಿತ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಈ ರಾಮ